ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಹಾಗೆ ಸ್ವಾಗತ. ನಾನೀಗ ನಿಮಗೆ ತೋರಿಸ್ತಾ ಇರುವಂತಹ ಸ್ಥಳ ಯಾವುದಂದರೆ ಕೇರಳದಲ್ಲಿರುವಂತಹ ಕೊಲುಕ್ಕುಮಲೆ ಜೀಪ್ ಸಫಾರಿಗೆ ಈಗ ನಾವು ಬಂದಿದ್ದೀವಿ. ಸೊ ಇಲ್ಲಿಂದ ನಮ್ಮ ಪಯಣ ಶುರು ಆಗುತ್ತೆ. ಈ ಜೀಪ್ ಸಫಾರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇಲ್ಲಿಂದ ಕೊಲುಕ್ಕುಮಲೆ ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗೋದಕ್ಕೆ ಜೀಪಲ್ಲೇ ಹೋಗಬೇಕಾಗತ್ತೆ. ಸೊ ಇಲ್ಲಿ ಜೀಪ್ ಸಫಾರಿ ಶುರು ಆಗುತ್ತೆ. ಪ್ರತಿಯೊಂದು ಜೀಪ್ಗೂ 2400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ 600 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಅಂದರೆ ಟೋಟಲಾಗಿ 3000 ರೂಪಾಯಿ ಒಂದು ಜೀಪ್ಗೆ ಚಾರ್ಜ್ ಮಾಡ್ತಾರೆ. ನಾವು ಪ್ರೈವೇಟ್ ವೆಹಿಕಲಲ್ಲಿ ಬಂದರೆ ಇಲ್ಲಿದೆ ನೋಡಿ ಜಾಗ, ಪಾರ್ಕಿಂಗು. ಇಲ್ಲೇ ಎಲ್ಲಾದರೂ ನೀವು ಗಾಡಿನ ಪಾರ್ಕ್ ಮಾಡಬೇಕಾಗತ್ತೆ. ಆಮೇಲೆ ಜೀಪನ್ನ ಬಾಡಿಗೆಗೆ ತೊಗೋಬೇಕಾಗತ್ತೆ. ಪ್ರತಿಯೊಂದು ಜೀಪಿಗೆ 3000 ರೂಪಾಯಿ ಹೇಳ್ತಾ ಇದ್ದೀನಲ್ಲ, 3000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಇಬ್ಬರು ಇರಲಿ ಅಥವಾ 4 ಜನ ಇರಲಿ ಅಥವಾ 6 ಜನ ಇರಲಿ, ಒಂದೇ ಪ್ರೈಸ್ ಇರುತ್ತೆ. ಸೊ ನೀವು ಇಲ್ಲಿಂದನೇ ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲ ಇಲ್ಲಿಗೆ ಹೇಗೆ ರೀಚ್ ಆಗೋದು ಅಂದರೆ, ಮುನ್ನಾರಿಗೆ ನೀವು ಏನಾದರೂ ಟ್ರಿಪ್ಪಿಗೆ ಬಂದರೆ, ಸೊ ಮುನ್ನಾರಿಂದ ಸೂರ್ಯನೆಲ್ಲಿ ಅನ್ನೋ ಊರಿದೆ. ಸೊ ಸೂರ್ಯನೆಲ್ಲಿ ಅನ್ನೋ ಊರಿಗೆ ನೀವು ಬರಬೇಕಾಗತ್ತೆ. ಅಂದರೆ ಮುನ್ನಾರಿಂದ ಸೂರ್ಯನೆಲ್ಲಿಗೆ ಬರೋದಕ್ಕೆ 30 ಕಿಲೋಮೀಟ್ರ್ ಆಗುತ್ತೆ. 30 ಕಿಲೋಮೀಟ್ರ್ ನೀವು ಬಂದು ರೀಚ್ ಆದರೆ ನಿಮಗೆ ಈ ಸೂರ್ಯನೆಲ್ಲಿ ಅನ್ನೋ ಊರು ಸಿಗುತ್ತೆ. ಸೊ ಊರಿಗೆ ಬಂದ ಮೇಲೆ ಅಲ್ಲಿಂದ ಸ್ವಲ್ಪ ಒಳಗಡೆ ಬರಬೇಕು ಈ ಚೆಕ್ ಪಾಯಿಂಟ್ನ ರೀಚ್ ಆಗೋದಕ್ಕೆ. ಈ ಚೆಕ್ ಪೋಸ್ಟ್ ರೀಚ್ ಆದಮೇಲೆ ಇಲ್ಲಿ ಬಂದು ಎಲ್ಲ ಅದು ನಮ್ಮ ಫೀಸ್ ಏನಿದೆಯೋ ಇಲ್ಲೇ ಪೇ ಮಾಡಬೇಕಾಗತ್ತೆ. ಸೊ ಪೇ ಮಾಡಿ ಇಲ್ಲಿಂದ ಮುಂದೆ ಹೊರಡಬೇಕು. ಸೊ ಗೊತ್ತಾಯ್ತಲ್ಲ, ಇಷ್ಟು ಸ್ಟಾರ್ಟಿಂಗ್ ನಾನು ಹೇಳ್ತಾ ಇರೋದು. ಸೊ ಹೇಗೆ ಏನು ಇಲ್ಲಿ ಏನಿದೆ ವಿಶೇಷ ಅಂದರೆ, ಇಲ್ಲಿ ಎಲ್ಲರೂ ಬರೋದು ಬೆಳಗಿನ ಜಾವ 4:30, ಅಂದರೆ 4ರಿಂದ 4:15ಗೆ ಜೀಪ್ ಸಫಾರಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಸಫಾರಿಗೆ ಬರ್ತಾರೆ ಸುಮಾರು ಜನ ಬರೋದೇ ಆ ಟೈಮಿಗೆ. ಯಾಕೆ ಅಂದರೆ ಇಲ್ಲಿ ಇರುವಂತಹ ಸೂರ್ಯೋದಯ ಅಂದರೆ ಸನ್ರೈಸ್ ನೋಡೋಕ್ಕೋಸ್ಕರನೇ ಇಲ್ಲಿ ಸುಮಾರು ಜನ ಬೆಳಗಿನ ಜಾವ ಸಫಾರಿಗೆ ಬರ್ತಾರೆ. ಸೊ ಅದರಿಂದ ಪೀಕ್ ಸೀಸನ್ ತುಂಬ ಜಾಸ್ತಿ ಕ್ರೌಡ್ ಇರೋ ಟೈಮಲ್ಲಿ ಬಂದರೆ ನಿಮಗೆ ಯಾವುದೇ ಥರ ಜೀಪ್ಗಳು ಸಿಗೋದಿಲ್ಲ. ಆದಷ್ಟು ಆನ್ಲೈನ್ ಆಗಿರ್ಬೋದು ಅಥವಾ ಗೊತ್ತಿರೋರಿದ್ರೆ ಬುಕ್ ಮಾಡಿಕೊಂಡು ಬರಬೇಕಾಗತ್ತೆ. ಆದರೆ ತುಂಬ ಸುಂದರವಾದ ಜಾಗ ಅಂತಲೇ ಹೇಳ್ಬೋದು. ಆದರೆ ಜೀಪು ಸಫಾರಿ ಅಂತ ಹೇಳ್ತಿದ್ದೀವಲ್ಲ, ಇಂಥ ನಾರ್ಮಲ್ ಸಫಾರಿ ಅಂತೂ ಅಲ್ವೇ ಅಲ್ಲ. ಯಾಕೆಂದರೆ ಇವಾಗ ನೀವು ನೋಡ್ತಾ ಇದ್ದೀರಾ, ರೋಡಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಇದು ಈ ರೋಡ್ ಆಗ್ತಾನೆ ಆರಾಮಾಗಿ ಜೀಪ್ ಸಫಾರಿ ಮಾಡ್ಬೋದು ಅಂದ್ಕೊಳ್ತೀವಿ. ಬಟ್ ಯಾವಾಗ ಬೆಟ್ಟ ಶುರು ಆಗುತ್ತಲ್ಲ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಈ ವಿಡಿಯೋನ ಪೂರ್ತಿ ನೋಡಿ, ಆ ಜಾಗ ಹೇಗಿದೆ, ಆ ರಸ್ತೆ ಹೇಗಿದೆ, ಪ್ರತಿಯೊಂದೂ ಈ ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲ ಇವಾಗ ನೀವು ಸ್ಟಾರ್ಟಿಂಗ್ ನೋಡ್ತಾ ಇದ್ದೀರಲ್ಲ, ಈ ರೋಡ್ ಅಂತ ನಿಮಗೆ ಈಸಿಯಾಗಿ ಕಾಣಿಸ್ತಾ ಇದೆ. ಬಟ್ ಇನ್ನು ಮುಂದೆ ಹೋಗ್ತಾ ಬೆಟ್ಟ ಶುರುವಾದಾಗ ಯಾವುದೇ ಥರ ರೋಡ್ ಇಲ್ಲ, ಅಂದರೆ ಟಾರ್ ಹಾಕಿರೋವಂಥ ರೋಡ್ ಸಿಗೋಲ್ಲ. ಬರೀ ಕಚ್ಚಾ ರೋಡ್ ಸಿಗುತ್ತೆ. ಕಚ್ಚಾ ರೋಡ್ ಅಂದರೆ ಫುಲ್ಲು ಬಂಡೆಗಳು, ಹಳ್ಳಗಳು. ತುಂಬ ನೀವು ಈ ವಿಡಿಯೋದಲ್ಲಿ ಆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಲ್ಲ. ಅದೇನಿದ್ರೂ ನೀವು ಅಲ್ಲೇ ಹೋಗಿ ಆ ಜೀಪ್ ಸಫಾರಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಹೇಗೆ ಇಲ್ಲಿಗೆ ರೀಚ್ ಆಗೋದು ಅಂತ ನಾನು ಮೊದಲೇ ಹೇಳಿದೆ. ಸೊ ನೀವು ಮುನ್ನಾರಿಗೆ ಬಂದು, ಮುನ್ನಾರಿಂದ 30 ಕಿಲೋಮೀಟ್ರ್ ಬಂದರೆ ಸೂರ್ಯನೆಲ್ಲಿ ಆಗುತ್ತೆ. ಸೊ ಸೂರ್ಯನೆಲ್ಲಿಗೆ ಬಂದಮೇಲೆ ಈ ಜೀಪು ನೀವು ರೆಂಟಿಗೆ ತೊಗೊಂಡು ಈ ಜಾಗಕ್ಕೆ ಹೋಗಬೇಕು. ಈ ಜಾಗ ಹೇಗಿದೆ ಅಂದರೆ, ನೀವು ಅಕ್ಕಪಕ್ಕ ಎಲ್ಲೇ ನೋಡೋ ಹಚ್ಚ ಹಸಿರಾಗಿ ತುಂಬಿರುತ್ತೆ. ಎಲ್ಲಿ ನೋಡಿದ್ರೂ ಟೀ ಎಸ್ಟೇಟೇ ಇದೆ, ಬರೀ ಟೀ ತೋಟಗಳು. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸುಂದರವಾಗಿದೆ ಈ ಜಾಗ. ಆದರೆ ಜೀಪ್ ರೈಡಲ್ಲಿ ಮಾತ್ರ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ನಿಜ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಭಯಂಕರವಾಗಿರೋ ಎಕ್ಸ್ಪೀರಿಯೆನ್ಸ್. ಯಾಕೆ ಅಂದರೆ ನೀವು ನಾರ್ಮಲ್ ರೋಡಲ್ಲಿ ಹೋಗೋದಕ್ಕೂ ಈ ಜೀಪ್ ರೈಡಲ್ಲಿ, ಈ ಕಚ್ಚಾ ರೋಡಲ್ಲಿ ಹೋಗೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ನಮ್ಗೆ ಆ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಳಕ್ಕಾಗ್ತಿಲ್ಲ. ಆದರೆ ಏನಂದರೆ ಆ ಎಕ್ಸ್ಪೀರಿಯೆನ್ಸ್ ಜೊತೆಗೆ ಆ ಜಾಗ ನೋಡೋದಕ್ಕೂ ಮಿಸ್ಸೇ ಮಾಡಬಾರ್ದು. ಹೇಳ್ತಾ ಇದ್ದೀನಲ್ಲ, ಇಂಥ ಜಾಗಗಳನ್ನ ಬಂದರೆ ಮಿಸ್ ಮಾಡಬೇಡಿ. ನೀವು ಏನಾದರೂ ಮುನ್ನಾರಿಗೆ ಬಂದರೆ ಮುನ್ನಾರಿಂದ ಈ ಜಾಗಕ್ಕೆ ಬನ್ನಿ. ಬಂದು ನೋಡ್ತಾ ಇದ್ದೀರಲ್ಲ ನಮ್ಮ ರೈಡಿಂಗ್ ಸಫಾರಿ ಹೇಗಿದೆ ಅಂದರೆ,
ಹಿಂದೆ ಕೂತವ್ರಂತೂ ಮುಗಿದ ಕತೆ. ಆದರೆ ಇಲ್ಲಿ ಬಂದರೆ ಸುತ್ತಲೂ ನೋಡಿ ಹೇಗಿದೆ ಅಂದರೆ, ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಬರೀ ಟೀ ತೋಟನೇ ಕಾಣಿಸುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ಏನಂದರೆ, ನೀವು ಈ ಜಾಗಕ್ಕೆ ಬಂದರೆ ಇಂಡಿಯಾದಲ್ಲೇ ತುಂಬ ಲಾಂಗೆಸ್ಟ್ ಜಿಪ್ ಲೈನ್ ಇರೋದು ಸಹ ಇಲ್ಲೇ. ನೀವು ಇಲ್ಲಿ ಜಿಪ್ ಲೈನ್ಗೆ ಹೋಗಬೇಕು ಅಂದ್ರೂ ಇದೆ. ಆದರೆ ಆ ಒಂದು ಜಿಪ್ ಲೈನ್ ಒಬ್ಬರಿಗೆ ಚಾರ್ಜ್ ಬಂದು 3,500 ಶುರು ಆಗುತ್ತೆ. ಸೊ ಅದು ಬಂದು ಡಿಪೆಂಡ್ ಅನಿಸುತ್ತೆ. ನಾವು ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ದು 3,500 ಏನು ಹೇಳಿದರು. ಸೊ ನಾವು ಅದಕ್ಕೆ ಹೋಗ್ಬೇಕಾಗಲಿಲ್ಲ. ಸೊ ನಾವು ಜಸ್ಟು ಸಫಾರಿಗೆ ಹೊರಟ್ವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಜಾಗ, ನಿಜವಾಗ್ಲೂ ಹೇಳಬೇಕು ಅಂದರೆ ಸೂಪರಾಗಿದೆ. ನೀವು ಕೇರಳ ಟ್ರಿಪ್ ಮಾಡೋಕ್ಕಿದ್ರೆ ಮುನ್ನಾರಿಗೆ ಬಂದು ಇಲ್ಲಿಗೆ ಬರೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ. ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಬರೋದು ಸನ್ರೈಸ್ ನೋಡೋದಕ್ಕೆ ಅರ್ಲಿ ಮಾರ್ನಿಂಗ್ ಅಂದರೆ 4 ಗಂಟೆಗೆ ಶುರು ಆಗುತ್ತಲ್ಲ, ಇದಕ್ಕೇ ಬರ್ತಾರೆ. ಅದರಿಂದ ಅವಾಗ ಜಾಸ್ತಿ ಕ್ರೌಡ್ ಇರ್ಬೋದು. ನಾವು ಬಂದಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಹತ್ತಿರ ಆಗಿತ್ತು. ಬಟ್ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ನನಗಂತೂ ಜೀಪ್ ಸಫಾರಿ ರೈಡ್ ಅಂತೂ ಯಾವಾಗ ಹೋಗಿ ರೀಚ್ ಆಗ್ತೀವೋ ಅನಿಸ್ಬಿಟ್ಟಿತ್ತು. ಅಷ್ಟು ನಾವು ಹೇಳ್ತಾ ಇದ್ದೀನಲ್ಲ, ನಾವು ಇಲ್ಲಿ ವಿಡಿಯೋದಲ್ಲಿ ಇದು ಗೊತ್ತಾಗೋದಿಲ್ಲ. ನೋಡಿ ರೋಡ್ ಹೇಗಿದೆ ಅಂತ ನೋಡಿ. ಆ ರೋಡಲ್ಲಿ ಆ ಜೀಪಲ್ಲಿ ಆ ಎಕ್ಸ್ಪೀರಿಯೆನ್ಸೇ ಬೇರೆ ಬಿಡಿ. ಆದರೆ ರೋಡ್ಗಳು ನೋಡಿ, ಒಂದು ಜೀಪ್ ಹೋದರೆ ಒಂದು ಜೀಪ್ ಹೋಗೋಕ್ಕೆ ಎಷ್ಟು ಕಿರಿದಾಗಿದೆ ಅಂದರೆ, ರೋಡೇ ಇಲ್ಲ ಫಸ್ಟ್ ಆಫ್ ಆಲ್ ಇದು. ಯಾಕಂದರೆ ಇದು ತೋಟ, ಇದು ಪ್ರೈವೇಟ್ ತೋಟ ಇದು. ಸೊ ಅದರಿಂದ ಅದೇ ಅಲ್ಲಿ ಚಾರ್ಜ್ ಮಾಡ್ತಾರಲ್ಲ 600 ರೂಪಾಯಿ ಎಂಟ್ರಿ ಫೀಸ್, ಅದಕ್ಕೇ ಪ್ರೈವೇಟ್ ತೋಟದಲ್ಲಿ ಹೋಗೋದಕ್ಕೆ ಅದು ಚಾರ್ಜ್ ಮಾಡೋದು. ಸೊ ನಾವು ಇಲ್ಲಿ ಬಂದರೆ ಈ ಜಾಗದಲ್ಲಿ ಇನ್ನೊಂದು ಪ್ಲೇಸ್ ನೋಡ್ಬೋದು. ಅಂದರೆ ಇನ್ನು ನೀವು ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ಪ್ಲೇಸ್ ಸಿಗುತ್ತೆ ಫಸ್ಟು. ಅದು ಒಂದು ಜಾಗ್ವಾರ್ ರಾಕ್ ಅಂತ. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆನೂ ಅದ್ರ ವಿಡಿಯೋನೂ ಸಹ ನಾನು ಹಾಕ್ತೀನಿ. ಸೊ ಫಸ್ಟ್ ನಾವು ಇದು ಕೊಲಕ್ಕುಮಲೆ ವ್ಯೂ ಪಾಯಿಂಟ್ ಇದೆಯಲ್ಲ, ಆ ವ್ಯೂ ಪಾಯಿಂಟ್ವರೆಗೂ ಹೇಗಿದೆ ಏನು ಅಂತ ಪ್ರತಿಯೊಂದು ಡೀಟೇಲ್ಸ್ ನಾನು ಹೇಳ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ನಾವು ಮುನ್ನಾರಿಗೆ ಬಂದು ಇಲ್ಲಿ ಬಂದವಲ್ಲ, ನಮಗಂತೂ ತುಂಬಾ ಖುಷಿ ಆಯಿತು. ಸೊ ಆ ಖುಷಿನ ನಿಮಗೂ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ನಾನು ಮಾಡಿದ್ದೀನಿ. ಸೊ ಈ ವಿಡಿಯೋನ ನೋಡಿ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಮುಂಚಿತವಾಗಿ ಎಲ್ಲ ಪ್ರತಿಯೊಂದು ತಿಳ್ಕೊಂಡು ಬನ್ನಿ. ಏನಿಲ್ಲ, ಇದು ಚೆನ್ನಾಗಿದೆ, ಎಂಥ ಇದು ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು. ಏನಂದರೆ ಇಲ್ಲಿ ನಿಮಗೆ ಕಾಡು ನೋಡದೇ ಇರೋಕ್ಕಾಗ್ಬೋದು, ಯಾವುದೇ ಥರ ಫಾಲ್ಸ್ ಗಿಲ್ಸ್ ಅಂತ ಏನೂ ಇಲ್ಲ. ಬಟ್ ಆದರೆ ಸುಂದರವಾದ ಬೆಟ್ಟ ಗುಡ್ಡ ತೋಟ, ಆ ತೋಟದ ಮಧ್ಯದಲ್ಲಿ ಹೋಗ್ತಾ ಇರುವಂಥ ದಾರಿ ತುಂಬಾ ಚೆನ್ನಾಗಿದೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ಕೊಲಕ್ಕುಮಲೆ ಜೀಪ್ ಸಫಾರಿಗೆ ಬನ್ನಿ, ಎಂಜಾಯ್ ಮಾಡಿ. ಹಾಗೆ ಇಲ್ಲಿಗೆ ಬರಬೇಕಾದ್ರೆ ನೀವು ಸ್ನ್ಯಾಕ್ಸ್ ಏನಾದರೂ ತರ್ಬೋದು, ಯಾಕಂದರೆ ಇಲ್ಲೂ ಸಿಗುತ್ತೆ. ಬಟ್ ಪಾಯಿಂಟ್ ಹತ್ರ ಇದೆ ಒಂದು ಕ್ಯಾಂಟೀನ್ ಇದೆ. ಸೊ ಆ ಕ್ಯಾಂಟೀನಲ್ಲಿ ಎಲ್ಲ ಸಿಗುತ್ತೆ. ಅಂದರೆ ಅದು ಬಡ್ಜೆಟ್ ನೋಡಿ ಇದೆ. ನಾವು ರೀಚ್ ಆದರೆ ಇಲ್ಲಿ ಇದೆ ಕೊನೆಯ ಇದು, ಇಲ್ಲಿಗೆ ಲಾಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಜೀಪ್ ಪಾರ್ಕ್ ಮಾಡಿ ನಾವು ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ವ್ಯೂ ಪಾಯಿಂಟ್ ನೋಡಬೇಕಂದ್ರೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಈ ಪಾರ್ಕಿಂಗಲ್ಲಿ ಜೀಪ್ ಬಿಡ್ತಾರೆ, ಇಲ್ಲಿ ಕ್ಯಾಂಟೀನ್ ಹೋಗುತ್ತೆ. ನೀವೇನಾದರೂ ಬೇಕಂದರೆ ತಿನ್ಬೋದು. ಸೊ ಇದೆ ಕ್ಯಾಂಟೀನು. ಹಾಗೆ ಇಲ್ಲಿ ಟೆಂಟ್ ಸ್ಟೇನೂ ಇದೆ ಅಂತೆ. ಸೊ ಅದನ್ನು ಏನಾದರೂ ಇಲ್ಲೇ ಸ್ಟೇ ಆಗ್ತೀನಿ ಅಂದರೆ ಅದು ಆನ್ಲೈನ್ ಬುಕ್ಕಿಂಗ್ ಇರ್ಬೋದೇನೋ, ಅಷ್ಟು ಐಡಿಯಾ ಇಲ್ಲ, ನಾನು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಸೊ ಅದಿದ್ರೆ ಏನೋ ನೀವು ಚೆಕ್ ಮಾಡ್ಕೊಳ್ಳಿ. ಬಂದು ಮುಂಚೆನೇ ಸ್ಟೇ ಆಗ್ಬೋದು. ಸ್ಟೇ ಆಗಿ ಇಲ್ಲೇ ಉಳ್ಕೊಂಡು ಬೇಕಾದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇಲ್ಲಿಂದ ನೀವು ವ್ಯೂ ಪಾಯಿಂಟ್, ಇಲ್ಲಿಂದ ಸ್ವಲ್ಪ ಮೇಲೆ ಹತ್ತಿದ್ರೆ ನಿಮಗೆ ಆ ಬೆಟ್ಟದ ವ್ಯೂ ಪಾಯಿಂಟ್ ಬಂದುಬಿಡುತ್ತೆ. ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ಪಾರ್ಕಿಂಗ್ ಆದ್ಮೇಲೆ ನಾವು ಒಳಗಡೆ ಬಂದವಲ್ಲ, ಸೊ ಇದೇ ಜಾಗ. ಇಲ್ಲಿ ಇದೆಲ್ಲೋ ಟೆಂಟ್ ಇದೆ. ಹಾಂ, ಇಲ್ಲಿ ಮುಂದೆ ಇದೆ ನೋಡಿ, ಇಲ್ಲಿ ಟೆಂಟ್ಸ್ ಹಾಕಿದಾರಲ್ಲ. ಸೊ ನಾವೇನಾದರೂ ಬುಕ್ಕಿಂಗ್ ಮಾಡಿಕೊಂಡು ಇಲ್ಲಿ ಟೆಂಟಲ್ಲಿ ಉಳ್ಕೋಬೋದು. ಟೆಂಟ್ ಸ್ಟೇ ಇದೆ. ಸೊ ಇಲ್ಲಿ ಟೆಂಟಲ್ಲಿ ಉಳ್ಕೊಂಡು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಇಲ್ಲಿ ಸನ್ರೈಸ್ ನೋಡ್ಬೋದು. ಇಲ್ಲ ಅಂದರೆ ಈ ಥರ ಜೀಪ್ ಸಫಾರಿ ನೀವು ಬೇಗನೆ ಬಂದು ಬೆಳಗ್ಗೆ 4 ಗಂಟೆಗೆ ಬಂದು ಎಲ್ಲ ಜೀಪ್ನ ರೆಂಟ್ ತೊಗೊಂಡು ಇಲ್ಲಿಗೆ ಬಂದು ಸೇರ್ಬೋದು. ಸೊ ನಾವು ಸನ್ರೈಸ್ ನೋಡೋಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಯಿತು ಬರೋದು. ಸೊ ಅದರಿಂದ ಈ ಸಮಯದಲ್ಲಿ ಬಂದಿದ್ದೀವಿ. ಬಟ್ ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿ ರೀಚ್ ಆದಮೇಲೆ ಇವಾಗ ಇದೆ ಸ್ವಲ್ಪ ದೂರ, ಜಾಸ್ತಿ ಏನು ನಡೆಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ದೂರನೇ ಮೇಲೆ ರೀಚ್ ಆಗೋದಕ್ಕೆ. ಸೊ ಮೇಲೆ ರೀಚ್ ಆದಮೇಲೆ ನಮಗೆ ಈ ವ್ಯೂ ಪಾಯಿಂಟ್ಸ್ ಕಾಣುತ್ತೆ. ಸೊ ಇದನ್ನು ನಾವು ವೀಕ್ಷಣೆ ಮಾಡಿ ಫೋಟೋಸ್ ಎಲ್ಲ ತಕ್ಕೊಂಡು
ಸೊ ತುಂಬ ಎಂಜಾಯ್ ಮಾಡಿದ್ವಿ. ಆದರೆ ಜೀಪ್ ರೈಡು, ಜೀಪ್ ಸಫಾರಿ ಇದೆಯಲ್ಲ ಅದನ್ನು ಮಾತ್ರ ಮರೆಯೋದಕ್ಕೆ ಆಗಲ್ಲ. ನೀವೇನಾದರೂ ಬಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು. ಹಾಗೆ ಬಾಡಿಯಲ್ಲಿರೋ ಸ್ಪೇರ್ಸ್ ಎಲ್ಲ ಅಳ್ಳಾಡೋಯ್ತು. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟಲ್ಲಿ ಹಾಕಿ. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಯಾರಿಗಾದರೂ ಹೇಳಬೇಕು ಅಂತ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಏನಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಪ್ಲ್ಯಾನ್ ಮಾಡಿ. ಮನ್ನಾರ್ಗೆ ಬರೋರು ಸೊ ಈ ಜಾಗನ ಮಿಸ್ ಮಾಡೋದನ್ನು ನೋಡಿ ಎಂಜಾಯ್ ಮಾಡಿ. ಇನ್ನೊಂದು ಪ್ಲೇಸ್ ಅಂತ ಹೇಳಿದ್ನಲ್ಲ, ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ, ಯಾಕಂದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಇನ್ನೊಂದು ವೀಡಿಯೋನ ಮಾಡಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ಇದರಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋನ ಎಂಜಾಯ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ. ಸ್ವಲ್ಪ ಲೇಟ್ ಆಗುತ್ತೆ ವೀಡಿಯೋ ನಮ್ಮದು ಬರೋದು ಎಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ನಾನು ವೀಡಿಯೋಸ್ ಹಾಕ್ತಾಯಿರ್ತೀನಿ. ನಿಮಗೆ ಆದಷ್ಟು ನನಗೆ ಗೊತ್ತಿರೋಂಥ ವಿಷಯಗಳನ್ನೆಲ್ಲ ನಿಮಗೆ ತಿಳಿಸ್ತೀನಿ. ನಿಮಗೆ ಫುಲ್ಲು ತಿಳಿಸೋಕ್ಕಾಗಿಲ್ಲ ಅಂದರೂ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನೆಲ್ಲ ನಿಮ್ಗೆ ಹೇಳಿದ್ದೀನಿ. ಹಾಗೆ ನಿಮ್ಮ ಮುಂದೆನೇ ತೋರಿಸ್ತಾಯಿದ್ದೀನಿ ಜಾಗ ಹೇಗಿದೆ ಅಂತ ಮತ್ತೆ ನೋಡಿ. ಹಾಗೆ ಎಂಜಾಯ್ ಮಾಡಿ. ಎಲ್ಲಿ ಬಂದ್ರೂ ಆದಷ್ಟು ಪ್ಲಾಸ್ಟಿಕ್ನ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಪರಿಸರ ನಮ್ಮದೇ. ಸೊ ನಮ್ಮ ಪರಿಸರ ನಾವೇ ಕಾಪಾಡಬೇಕು. ಎಲ್ಲೇ ಹೋಗಲಿ, ನಮ್ಮ ರಾಜ್ಯನೇ ಅಂತಲ್ಲ, ಎಲ್ಲೇ ಹೋದರೂ, ನಮ್ಮ ದೇಶದಲ್ಲಿ ಎಲ್ಲೇ ಹೋದ್ರೂ ಸ್ವಚ್ಛತೆನ ಕಾಪಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇಷ್ಟು ಹೇಳಿ ಇಲ್ಲಿಗೆ ನನ್ನ ಕೊನೆ ಮಾತನ್ನ ಮುಗಿಸ್ತಾ, ಇಲ್ಲಿಂದ ನಿಮಗೆ ಏನನ್ನಿಸ್ತು, ಹೇಗಿತ್ತು ಅಂತ ಕಮೆಂಟಲ್ಲಿ ಹಾಕಿ. ನಾನು ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನಿಮಗೆಲ್ಲರಿಗೂ ಬಾಯ್ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್.